ನಮ್ಮ ಬಿಡದಿಲಿ ನ್ಯಾಷನಲ್ ಏನಂತಾರೆ ನ್ಯಾಷನಲ್ ಕೆರೆ ಅದು ಮಾತಾಡೋದು ಏನು ಮಾತಾಡ್ತಾರ್ರಿ ಯಾವನ್ರಿ ಅವನು ನಮ್ಮ ಬಿಡದಿಲಿರೋದು ಗೈಸ್ ನೋಡ್ರಿ ಫುಲ್ಲು ನೆಲ್ಲಿಗುಡ್ಡೆ ಹೆಂಗೈತೆ ಅಲ್ಲೋಗಿ ತೊಳ್ಕೊಳ್ಳೋರು ತೊಳ್ಕೋಬೋದು. ಇಲ್ಲ ಇಲ್ಲೇ ಗಾಡಿ ಬಿಡ್ತೀರಾ ನೀವು ಇಷ್ಟ ಮಚ್ಚ ಬಿಡೋಣ ಇಲ್ಲೇ ಗಾಡಿ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇದೇ ಒಂದು ಫ್ಯೂಚರು ಚೌಕಿಡ್ಕ ಹೋಯ್ತಾ ಇರೋದೆ ಕೆಲಸ ಹಿಂಗೈತಾ ಅಷ್ಟೇ. ವೆರಿ ಸಿಂಪಲ್ ನೋಡ್ರಿ ಎಷ್ಟೇ ದೇಶ ನಾವು ಕೊಟ್ಟಿರೋ ದೇಶ ಇದು. ಇದಾದ್ಮೇಲೆ ಇನ್ನೂ ಹೋಯ್ತಾನೆ ಇರ್ತದೆ, ಇನ್ನೂ ಒಂದು ಕಿಲೋಮೀಟ್ರ್ ಹೋಯ್ತದೆ ಅಲ್ವಾ ಮಚ್ಚ. ನೋಡ್ರಿ ಗೈಸ್ ಈ ಥರ ನನ್ನ ಗಾಡಿನೂ ಫೆಸಿಲಿಟಿ ಇಲ್ಲ ಗೈಸ್, ಏನು ಮಾಡೋಣ. ಸೊ ನಮಸ್ಕಾರ ಗುರು, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಗೈಸ್. ಇವತ್ತು ನೋಡ್ತಾ ಇರೋದು ನಮ್ಮ ಹತ್ರ ಮಹೇಂದ್ರ ಸೆಂಚುರಿ ಐತೆ ಗೈಸ್. ಮಚ್ಚ ಎಷ್ಟು ಮಾಡ್ಲಾ 2014 ಮಾಡಲ್ ಗೈಸ್ ಇದು. ನೋಡ್ರಿ ಆವಾಗಿನ ಕಾಲದಲ್ಲಿ ಒಳ್ಳೆ ಮೈಲೇಜ್ ಗಾಡಿ ಇದು. ಇವಾಗ ಸ್ಪಾಟ್ ಸಿಗಕ್ಕೂ ಅಳ್ತಾವನಿ ಏನೋ ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಪಾರ್ಟ್ಸ್ ಸಿಗ್ತಾ ಇಲ್ಲ ಗೈಸ್ ಇದ್ರು. ಇದು ಒಂದು ಪಾರ್ಟ್ಸ್ ಹೋಗ್ಬೇಕಂದ್ರೆ ಎಲ್ಲೋ ಬೆಂಗಳೂರಿಗೆ ಹೋಗ್ಬೇಕು. ಇದಕ್ಕೆ ಇದು ಬಂದು 109cc ಇಂಜಿನು, 8.5 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ, 8.5 Nm ಆಫ್ ಟಾರ್ಕ್ ಗೈಸ್, 12 ಲೀಟ್ರ್ ಫ್ಯೂಲ್ ಟ್ಯಾಂಕು ನೋಡೋದು ಗೈಸ್. ಇದು ಮೀಟ್ರ್ ಬಂದು RPM ಮೀಟ್ರ್ ಮಾತ್ರ ಅನಲಾಗು, ಇನ್ನೆಲ್ಲ ಡಿಜಿಟಲು ನೋಡ್ರಿ ಇಲ್ಲಿ. ಈಗ ಬರ್ರಿ ಗೈಸ್ ಹೋಗೋಣ. ಹಂಗೆ ಮುಂದೆನೂ ಡ್ರಮ್ ಬ್ರೇಕ್ ಗೈಸ್ ಇದಕ್ಕೆ, ಮುಂದೆ ಹಿಂದೆ ಎರಡು ಡ್ರಮ್ ಬ್ರೇಕ್ ಇದಕ್ಕೆ. ಈಗ ಸೌಂಡ್ ಕೇಳಿಸ್ಕೊಳ್ರಿ ಹಂಗೆ. ಆದರೂ ಗೈಸ್ ಇದರಲ್ಲಿ ಒಂದು ಫೆಸಿಲಿಟಿ ಏನಂದರೆ ಇದು ಗೈಸು RPM ಮೀಟ್ರ್ ಒಂದು ಎಕ್ಸ್ಟ್ರಾ ಕೊಟ್ಟವ್ರೆ, ಅದೇ ಇದ್ರ ಫೆಸಿಲಿಟಿ. ಯಪ್ಪ ಹೆಲ್ಮೆಟ್ ಕರೆಕ್ಟಾಗಿ ಸಿಗ್ತಾಯಿಲ್ಲ ಗೈ. ನಾಲ್ಕೇ ಗೇರು ಗೈಸ್ ಇದು, 4 ಗೇರಲ್ಲಿ ನುಗ್ಗಿಸ್ತಾ ಇದ್ರೆ ಫುಲ್ಲು ಮಜಾ. ಇದಕ್ಕೊಂದು ಏರ್ ಫಿಲ್ಟ್ರ್ ಹಾಕ್ಬಿಟ್ರಂತೂ ನೆಕ್ಸ್ಟ್ ಲೆವೆಲು. ಆದರೆ ಸ್ವಲ್ಪ ಮೈಲೇಜ್ ಸ್ವಲ್ಪ ಕಡಿಮೆ ಕೊಡ್ತದೆ ಮಚ್ಚ. ಇವಾಗ ಎಷ್ಟು ಕೊಡ್ಬೋದು ಮೈಲೇಜು? ಹಾಂ ಅಷ್ಟೇನಾ? ಜಾಸ್ತಿ ಕೊಡ್ತದೆ ಕಣಲ್ಲಿ. ಅದೇ ನಿನಗೆ ಪಾರ್ಟ್ ಸಿಗ್ತಾರಲ್ಲ ರೆಡಿ ಮಾಡಿಸ್ಬೇಕು ಗಾಡಿ. ಗೈಸ್ ಇದು ಸರ್ವಿಸ್ ಬಿಡೋಕ್ಕೆ ಶೋರೂಮೇ ಇಲ್ಲ, ಹುಡುಕ್ತಾವನೆ. ಇದು ತಗೊಂಡಿರೋದು ಬಂದು ಮಂಡ್ಯದಲ್ಲಿ, ಓಡಿಸ್ತಾ ಇರೋದು ಬಂದು ಬಿಡದಿಲಿ. ಏನು ಮಾಡೋಣ? ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಆಮೇಲೆ ಗೈಸ್ ಇದು ಒಂದು ಸೈಕ್ ವಿಷಯ ಏನಂದರೆ, ಇದು ಬಂದು ಸೆಕೆಂಡ್ ಓನರ್ ಆಗೈತೆ ಗಾಡಿ. ಇದರಲ್ಲಿ ತೋರಿಸ್ರೆ ಗೈಸ್ ಕಾರ್ ಇನ್ಫೋದಲ್ಲಿ ಫಸ್ಟ್ ಓನರ್ ಅಂತ ಗಾಡಿ ತೋರಿಸ್ತದೆ. ಬರ್ರಿ ಗೈಸ್ ಸ್ವಲ್ಪ ಅದೊಂದು ಮೀಟ್ರ್ ಒಂದು ಕಾಣಿಸಲ್ಲ ಗೈಸ್, ತಲೆಗೆಡ್ಸ್ಕೊಬಿಡ್ರಿ ಆಯಿತಾ. 80 ಮೇಲೆ ಹೋಗೋದೇ ಇಲ್ಲ ಇಲ್ಲಿ ನೋಡ್ರಿ, ಇಲ್ಲಿ 80 ಮೇಲೆ ಹೋಗಲ್ಲ. ಮಚ್ಚ ಲವ್ ಸ್ಪ್ಲೆಂಡರ್ ಥರನೇ ಅಲ್ವಾ ಸೇಮ್ ಇದು? ಸ್ಪ್ಲೆಂಡರ್ ಥರ ಟೈರೆಲ್ಲ ಸ್ಪ್ಲೆಂಡರೇ ಸೇಮು.
ಆದರೆ 2014ರಲ್ಲಿ ಸ್ಪೆಂಡರಲ್ಲಿ ಸೆಲ್ಫ್ ಕೊಡ್ತಾ ಇರಲಿಲ್ಲ. ಆಮೇಲೆ RPM ಇವಾಗೂ ಕೊಡ್ತಾ ಇಲ್ಲ. ಇವಾಗ ಕೊಡ್ತಾ ಇರ್ಬೋದು ಅಲ್ಲೋ ಮಚ್ಚ, ಡಿಜಿಟಲಲ್ಲಿ ಕೊಡ್ತಾವ್ರೆ. ಡಿಜಿಟಲಲ್ಲಿ ಕೊಡ್ತಾವ್ರೆ ಗೈಸ್. ಇದರಲ್ಲಿ ಹಳೆ RPMಲ್ಲಿ ಕೊಡ್ತಾ ಇರಲಿಲ್ಲ. RPM ಇದರಲ್ಲಿ ಅವಾಗೇ ಕೊಟ್ಟವ್ರೆ 2014ರಲ್ಲಿ. ಇದೊಂದು ಖುಷಿ ವಿಷಯ. ಆಮೇಲೆ ಇದು ಏನಿಲ್ಲ ಗೈಸ್, ಒಂದೇ ಗೇರ್ ಡೌನ್ ಮಾಡ್ಕೊ ಹೊಡಿತಾ ಇದ್ರೆ ಅಷ್ಟೇ ಕತೆ. ಗೈಸ್ ಇವಾಗ ನಮ್ಮ ಬಿಡದಲ್ಲಿ ಒಳ್ಳೆ ರಿಯಾಕ್ಷನ್ಸ್ ತೋರಿಸ್ತೀನಿ ಬರ್ರಿ ಗಾಡಿದು. ಅಚ್ಚಾ ಒಳ್ಳೆ ರಿಯಾಕ್ಷನ್ ಮಾಡೋಣ. ಹಾಂ, ಇದು ಯಾಕೆ ಫೋನ್ ಒಂದು ಕಡೆಗೆ ವಾಲ್ತಾ ಇದೆ ಕಣ. ಟೈಟ್, ಇವಾಗ ಟೈಟ್ ಆಯಿತು. ಗೈಸ್ ಇಲ್ಲಿ ಏನಂದರೆ ನನಗೆ ನನ್ನ ಗಾಡಿ ಓಡಿಸ್ಬೇಕಾದ್ರೆ ಇದು ಕನ್ಫ್ಯೂಸ್ ಆಯ್ತದೆ, ಇದು ಓಡಿಸ್ಬೇಕಾದ್ರೆ ನನ್ನ ಗಾಡಿ ಕನ್ಫ್ಯೂಸ್ ಆಯ್ತದೆ ಗೈ. ನಂದು ಉಲ್ಟಾ ಇದು ಸೀದಾ, ಹಂಗೆ ಅಲ್ವಾ ಮಚ್ಚ? ಅಣ್ಣ ಇವಾಗ ಸೈಡ್ ಬಿಡೋಲ್ಲ ಗೈಸ್, ನಾವೇ ಹೋಗ್ತಾ ಇರಬೇಕು ಸೈಡಿಂದ ನುಗ್ಗಿಸ್ಕೊಂಡು. ಖಾಲಿ ಲೇ ಅಲ್ಲೇ ಹೇಳ್ಬೇಕು ತಾನೇ ಹಾಕಿಸ್ಬೇಕು ಅಂತ. ಹಾಂ ಅಲ್ವಾ, ಕರೆಕ್ಟು. ಆರಾಮಾಗಿ ಗೈಸ್ ಇದರಲ್ಲಿ ಗೈಸ್ ಇದು ಮುಂದೆ ತೋರಿಸಿ ನೋಡಿ ಗೈಸ್. ಮುಂದೆನೂ ಆವಾಗ ಅದರಲ್ಲಿ ಫಕ್ಸ್ ವೀಲ್ ಕೊಡ್ತಾಯಿದ್ರು, ಇದರಲ್ಲಿ ಇದು ಗೈಸ್ ನಾರ್ಮಲ್ಲು ಮ್ಯಾಗ್ ವೀಲ್ ಕೊಟ್ಟವ್ರೆ. ಇದೊಂದು ಖುಷಿ ವಿಚಾರ ಗೈಸ್. ಟೈರ್ ಬಂದು 75/80 18 ಇಂಚ್ ವೀಲ್. ಇದು ಮ್ಯಾಕ್ಸು 150 ಸ್ಪೀಡ್ ಅಂತೆ ಗೈಸ್. ಇದು 100 ರೋಗಕ್ಕೆ ಮುಕ್ಲರಿತದೆ ಇದು. ಸರ್ವಿಸ್ ಕೊಟ್ಟರು ಆಯ್ತಿದ್ದಿ, ಸರ್ವಿಸ್ ಕೊಟ್ಟಿಲ್ಲ. ಹಿಂದೆದು ಬಂತು ಗೈಸ್ 3.00 18 ಇಂಚು 52p. ಇದು ಮ್ಯಾಕ್ಸ್ ಲಾಡು 200 kg ಅಂತೆ ಗೈಸ್. ಇಲ್ಲಿ ನೋಡ್ರಿ, ಇಲ್ಲಿ 200 kg ಐತೆ. ಇದ್ಲೂ ಐತೆ ಮ್ಯಾಕ್ಸ್ ಸ್ಪೀಡು 150. ನೋಡ್ರಿ ಗೈಸ್ ಯಾವ ಥರ ಮಾಡಿಫೈಡ್ ಮಾಡೋನೆ ಗೋಳಿ ಮಗ. ಏನು ಮಗನೇ ಅಲ್ಲ ಏನು ಗೈಸ್, ಗೋಳಿ ಮಗ ಏನು. ಕಡೆ ಬಂದರೆ ಗೈಸ್ ಇಲ್ಲಿ ನೋಡ್ರಿ ಸೆಲ್ಫ್ ಮೋಟ್ರ್ ಕೊಟ್ಟವ್ರೆ ಇದರಲ್ಲಿ. ಆಮೇಲೆ ಸೇಮ್ ಇಂಜಿನ್ ಗೈಸ್, ಅದಕ್ಕೂ ಇದಕ್ಕೆ ಏನೂ ಇದ್ದಿಲ್ಲ. ಫುಲ್ಲು ಸ್ಪ್ಲೆಂಡರ್ ಇಂಜಿನ್ನು, ಪಿನ್ ಟು ಪಿನ್ ಸ್ಪ್ಲೆಂಡರ್ ಇಂಜಿನೇ ಇದು. ಮೈಲೇಜು ಕೊಡ್ತದೆ ಗೈಸ್. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಆಯಿಲೆಲ್ಲ ಲೀಕ್ ಆಯ್ತೈತೆ. ಅದು ಕರೆಕ್ಟಾಗಿ ಸರ್ವಿಸ್ ಬಿಡೋಕ್ಕಾಯ್ತಾಯಿಲ್ಲ ಗಾಡಿ ಇದು, ಅದಕ್ಕೆ ಪ್ರಾಬ್ಲಮ್ ಗೈಸ್. ಇಷ್ಟೇ ಗೈಸ್ ಇವತ್ತಿನ ವೀಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ.